ಮೋದಿ 3.0 ಸರ್ಕಾರಕ್ಕೆ 100 ದಿನ ಪೂರೈಸಿದ ಸಂಭ್ರಮ ಈಗ ಆಗ್ತಾ ಇದೆ. 100 ದಿನಗಳನ್ನ ಸೆಲೆಬ್ರೇಷನ್ ಹೊತ್ತಿನಲ್ಲೇ ಮಹತ್ವದ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ, ಇದಕ್ಕೆ ಕೇಂದ್ರ ಸರ್ಕಾರ ಅಸ್ತು ನೀಡಿದೆ. ಭಾರೀ ಚರ್ಚೆಗೆ ಕಾರಣ ಆಗಿತ್ತು ಒಂದು ದೇಶ ಒಂದು ಚುನಾವಣೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈ ಒಂದು ದೇಶ ಒಂದು ಚುನಾವಣೆಯ ಸಾಧಕ ಬಾಧಕಗಳನ್ನು ಅಧ್ಯಯನ ನಡೆಸಲಾಗಿದೆ. ಈ ಸಮಿತಿಯಿಂದ ವಿಸ್ತೃತ ಅಧ್ಯಯನ ನಡೆಸಿ ಇದೀಗ ವರದಿಯನ್ನ ಕೋವಿಂದ್ ಸಮಿತಿ ಸಲ್ಲಿಸಿತು. ಸಮಿತಿ ವರದಿಯನ್ನ ಮೋದಿ ನೇತೃತ್ವದ ಕ್ಯಾಬಿನೆಟ್ ಅಂಗೀಕರಿಸಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಚಳಿಗಾಲ ಅಧಿವೇಶನದಲ್ಲಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮಂಡನೆಯಾಗುವಂತಹ ಸಾಧ್ಯತೆ ಇದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಒಂದು ದೇಶ ಒಂದು ಚುನಾವಣೆ ಈ ಒಂದು ಕಾನ್ಸೆಪ್ಟ್. ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ವಿಸ್ತೃತ ಅಧ್ಯಯನವನ್ನು ನಡೆಸಿ ಕೋವಿಂದ್ ಸಮಿತಿ ಇದೀಗ ವರದಿಯನ್ನ ನೀಡಿರೋದ್ರಿಂದಾಗಿ ಆ ಸಮಿತಿ ನೀಡಿರುವಂತಹ ವರದಿಯನ್ನ ಮೋದಿ ನೇತೃತ್ವದ ಕ್ಯಾಬಿನೆಟ್ ಅಂಗೀಕಾರ ಮಾಡಿದೆ. ಹೀಗಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಇದರ ಬಿಲ್ ಮಂಡನೆಯಾಗುವಂತಹ ಸಾಧ್ಯತೆ ಇದೆ. ರಾಷ್ಟ್ರಮಟ್ಟದಲ್ಲಿ ಮಹತ್ವದ ಬೆಳವಣಿಗೆ ಇದು. ಮೋದಿ 3.0 ಸರ್ಕಾರ 100 ದಿನಗಳನ್ನು ಪೂರೈಸಿರುವಂಥ ಈ ಸಂದರ್ಭದಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋದು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಒಂದೇ ಸಮಯದಲ್ಲಿ ಚುನಾವಣೆ ನಡೆಸೋದು ಇದರ ಪ್ರಮುಖವಾಗಿರುವಂಥ ಉದ್ದೇಶ. ಒಂದು ರಾಷ್ಟ್ರ ಒಂದು ಚುನಾವಣೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿ 2023ರ 2ರಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ರಾಷ್ಟ್ರಪತಿ ಮುರ್ಮುಗೆ ವರದಿಯನ್ನು ಕೋವಿಂದ್ ಸಮಿತಿ ಸಲ್ಲಿಸಿತ್ತು. ಜಂಟಿ ಸದನ ಸಮಿತಿಯಿಂದ ಒಪ್ಪಿಗೆಯನ್ನ ಪಡೆದಂಥ ಕೋವಿಂದ್ ಸಮಿತಿ ಸದ್ಯ ಮೋದಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವರದಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಒಂದು ದೇಶ ಒಂದು ಚುನಾವಣೆಯನ್ನ ನಡೆಸೋದಿಕ್ಕೆ ಕೇಂದ್ರ ಸರ್ಕಾರ ಸರ್ವಸನ್ನದ್ಧವಾಗಿದೆ. 100 ಡೇಸ್ ಸೆಲೆಬ್ರೇಷನ್ ಹೊತ್ತಲ್ಲೇ ಇದೀಗ ಹೊಸ ಪ್ಲಾನ್ ಮಾಡಿಕೊಂಡಿರೋದು ಕೇಂದ್ರ ಸರ್ಕಾರ. ಒನ್ ನೇಷನ್ ಒನ್ ಎಲೆಕ್ಷನ್. ಏನಿದು ರಣತಂತ್ರ? ನಮೋ ಬತ್ತಳಿಕೆಯ ಅಸ್ತ್ರದ ಸಾಧಕ ಬಾಧಕ ಏನು? ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಈಗ ಚರ್ಚೆ ಆಗುವಂಥದ್ದು. ಏನೆಲ್ಲ ಸಾಧಕ ಬಾಧಕ, ಯಾವ ಕಾರಣಕ್ಕಾಗಿ ಇದು ದೇಶಕ್ಕೆ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿಯನ್ನು ಕೂಡ ನೀಡಲಾಗಿದೆ. ರಾಷ್ಟ್ರಪತಿ ಮುರ್ಮುಗೆ ವರದಿಯನ್ನು ಸಲ್ಲಿಸಿದೆ ಕೋವಿಂದ್ ಸಮಿತಿ. ಜಂಟಿ ಸದನ ಸಮಿತಿಯಿಂದ ಕೋವಿಂದ್ ವರದಿ ಈಗ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡಿರೋದು. ಮೋದಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವರದಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದಾಗಿ ಸಾಕಷ್ಟು ಮುಂದಿನ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕಾರಿಯಾಗಿದೆ. ಹೊಸ ಪ್ಲಾನ್ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತರುತ್ತೆ, ಎಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಯಾವ ರೀತಿಯಾಗಿ ರಣತಂತ್ರ ಇದು, ನಮೋ ಬತ್ತಳಿಕೆಯ ಈ ಒಂದು ಅಸ್ತ್ರ ಏನಿದೆ, ಇದರ ಸಾಧಕ ಬಾಧಕ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಗಮನಿಸ್ತಾ ಹೋಗೋಣ. ಲೋಕಸಭೆ ಮತ್ತು ವಿಧಾನಸಭೆಗೆ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸೋದು. MP MLAಗಳನ್ನ ಏಕಕಾಲಕ್ಕೆ ಆರಿಸುವಂತಹ ಚುನಾವಣೆ. ಆರಂಭದಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಅಪಸ್ವರ ಎದ್ದಿತ್ತು, ವಿರೋಧಗಳು ವ್ಯಕ್ತ ಆಗಿತ್ತು. ಮೋದಿ ಕ್ಯಾಬಿನೆಟ್ನಲ್ಲಿ ವರದಿಗೆ ಒಪ್ಪಿಗೆ ಸಿಗ್ತಾ ಇದ್ದಂತೆ ಅಸಮಾಧಾನ ವ್ಯಕ್ತ ಆಗಿದೆ. ಸದನದಲ್ಲಿ ಬಿಲ್ ನಿಲ್ಲಲ್ಲ ಅಂತ ಕಾಂಗ್ರೆಸ್ ಆಕ್ರೋಶವನ್ನ ಹೊರಹಾಕಿದೆ. ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಲೋಕಸಭೆ ವಿಧಾನಸಭಾ ಚುನಾವಣೆಗೆ ಏಕಕಾಲಕ್ಕೆ ಎಲೆಕ್ಷನ್ ನಡೆಸುವಂತಹ ಯೋಜನೆ ಇದು. MP MLAಗಳನ್ನು ಏಕಕಾಲಕ್ಕೆ ಆರಿಸುವಂತಹ ಚುನಾವಣೆ. ಆರಂಭದಲ್ಲೇ ಈ ಒಂದು ದೇಶ ಒಂದು ಚುನಾವಣೆಗೆ ಈಗ ಅಪಸ್ವರ ಎದ್ದಿದೆ. ಮೋದಿ ಕ್ಯಾಬಿನೆಟ್ನಲ್ಲಿ ವರದಿಗೆ ಒಪ್ಪಿಗೆ ಸಿಗ್ತಾ ಇದ್ದಂತೆ ಅಸಮಾಧಾನ ವ್ಯಕ್ತ ಆಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಈ ಒಂದು ಬಿಲ್ ಏನಿದೆ ಇದು ಸದನದಲ್ಲಿ ನಿಲ್ಲೋದಿಲ್ಲ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.